ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಹುದ್ದೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೋ ಅವರೆಲ್ಲರೂ ಏನು ಮಾಡಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನನ್ನ ಚಾನಲ್ ಆಗಿರ್ತಕ್ಕಂಥ ಕನ್ನಡ 49 ಯೂಟ್ಯೂಬ್ ಚಾನಲ್ ಆಗಿದೆ. ಇದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಏನಪ್ಪ ಅಂದರೆ ಬಿಗ್ ಅಪ್ಡೇಟನ್ನು ಹೇಳ್ತಾ ಹೋಗ್ತೀನಿ. ಮತ್ತು ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳ ವಿವರ ಆಗಿರ್ಬೋದು, ಮತ್ತು ಸಿಲೆಬಸ್ ಆಗಿರ್ಬೋದು, ಮತ್ತು ಬುಕ್ ಲಿಸ್ಟ್ ಅನ್ನು ಹೇಳ್ತಾ ಹೋಗಿದ್ದೀನಿ. ಮತ್ತು ಹಲವಾರು ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾರು MCQ ಆಗಿರ್ತಕ್ಕಂತಹ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಯಾಕಂದ್ರೆ ಇವು ಎಕ್ಸಾಮ್ನಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೂಡ ಅಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ ಬಿಡಿಸ್ತಾ ಹೋಗಿದ್ದೀನಿ. ಹಾಗಾಗಿ ನೋಡೋಣ ವಿದ್ಯಾರ್ಥಿಗಳೇ, ಏನಪ್ಪ ಅಂದ್ರೆ ಇದು ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಮಾಡಿದ್ರಪ್ಪ ಅಂದ್ರೆ ಬಜೆಟ್ನಲ್ಲಿ ಹೇಳಿದ್ರು ಸುಮಾರು 18,000 ಏನಪ್ಪ ಅಂದ್ರೆ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅನ್ನೋದು ಹೇಳಿದರು. ಹಾಗಾದ್ರೆ ಇಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವುದಾದ್ರೆ ಇಲ್ಲಿ ಏನಪ್ಪ ಅಂದ್ರೆ HK ಮತ್ತು ನನ್ HK ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳು ಸಂಖ್ಯೆ ಎಷ್ಟು ಅನ್ನೋದಾದ್ರೆ ನಾವು ನೋಡೋಣ. ಇಲ್ಲಿ ಎಷ್ಟಪ್ಪ ಅಂತಂದ್ರೆ ನೋಡ್ಬೋದು, ಇಲ್ಲಿ HK ವಿಭಾಗ ಅಂದ್ರೆ HK ಡಿವೈನ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಇಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಅನ್ನೋದಾದ್ರೆ ನಾವು ನೋಡೋಣ. ಫಸ್ಟ್ ಸಂಬಂಧಪಟ್ಟಾಗಿರ್ತಕ್ಕಂಥ PSTR ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದಾದ್ರೆ ನೋಡ್ಬೋದು 4,424 ಹುದ್ದೆಗಳು ಏನಪ್ಪ ಅನ್ನೋದಾದ್ರೆ HK ವಿಭಾಗದಲ್ಲಿ ಇವು PSTR ಹುದ್ದೆಗಳು ಖಾಲಿ ಇದೆ. ಅಂದ್ರೆ ಇಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಹುದ್ದೆಗಳು ಅಂತ ನಾವು ನೋಡ್ಬೋದು. ಯಾಕಂದ್ರೆ ಬಹಳ ವರ್ಷದಿಂದ ಪ್ರೈಮರಿ ಟೀಚರ್ ಸ್ಕೂಲ್ ರಿಕ್ವೈರ್ಮೆಂಟ್ ಆಗಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ರೀತಿಯಾಗಿರ್ತಕ್ಕಂತಹ ಒಂದು ಪ್ರೈಮರಿ ಟೀಚರ್ ಅನ್ನು ತುಂಬುವ ಏನಪ್ಪಾ ಅಂದ್ರೆ ಕ್ರಮವನ್ನು ಸರ್ಕಾರ ಕೈಗೊಳ್ಳಲಿದೆ. ನೆಕ್ಸ್ಟ್ ನೋಡ್ಬೋದು. ಹಾಗಾದ್ರೆ GPT ಹುದ್ದೆಗಳು ಎಷ್ಟು ಅನ್ನೋದಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಅಷ್ಟೇ. ಇವು GPT ಅಂದ್ರೆ 78 ಅಂದ್ರೆ ಹೆಚ್ಚಿಗೆ ಆಗ್ಬೋದು. ಈಗ ಸದ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಒಂದು ಏನಪ್ಪಾ ಅಂದ್ರೆ ತುಂಬುವ ಒಂದು ಫಸ್ಟ್ ಲಿಸ್ಟ್ ನಲ್ಲಿ 78 ಹುದ್ದೆಗಳನ್ನು ಅಂತ ಹೇಳಿದ್ದಾರೆ. ಸೊ ಅವರು ನೋಟಿಫಿಕೇಶನ್ ಮಾಡೋ ಮುಂಚೆ ಅಥವಾ ಮಾಡುವ ಸಂದರ್ಭದಲ್ಲಿ ಹೆಚ್ಚಿಗೆ ಮಾಡ್ಬೋದು, ವೇರಿಯೇಷನ್ ಆಗುತ್ತೆ ಏನಪ್ಪಾ ಅಂದ್ರೆ ಪೋಸ್ಟ್ಗಳು. ಇಲ್ಲಿ GPT ಅಂದ್ರೆ 78 ಅಂದ್ರೆ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂತವಲ್ಲ, 6ರಿಂದ 8ನೇ ತರಗತಿ. PSTR ಅಂದ್ರೆ 1ರಿಂದ 5ನೇ ತರಗತಿ. ಅದು D.Ed ಪೇಪರ್ 1 ಪಾಸ್ ಆಗೋದ್ರಿಗೆ ಅಷ್ಟೇ. ಇದು GPT ಅಂದ್ರೆ 6ರಿಂದ 8 B.Ed ಮಾಡಬೇಕು ಮತ್ತು ಪೇಪರ್ 2 ಪಾಸ್ ಆಗ್ಬೇಕಾಗತ್ತೆ. ಇದನ್ನ ಯಾವ್ದಾದ್ರು GPT ಹುದ್ದೆಗಳನ್ನ. ನೆಕ್ಸ್ಟ್ ಬರೋದಾದ್ರೆ ನಾವು ನೋಡೋಣ. ಮೂರನೇದು ಇಲ್ಲಿ ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 ಹುದ್ದೆಗಳು ಅಂದ್ರೆ ಯಾರ್ಯಾರು BPEd ಮಾಡಿದ್ರು ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಇಲ್ಲಿ ಗ್ರೇಡ್ 2 380 ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿವೆ. ಅವನು ತುಂಬಿಕೊಳ್ಳುವ ಪ್ರಯತ್ನ ಏನ್ ಮಾಡ್ತಿದೆ ಸರ್ಕಾರವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಟಿಫಿಕೇಶನ್ ಆದ್ರೆ ಇವೆಲ್ಲ ಹುದ್ದೆಗಳನ್ನು ಏನ್ ಮಾಡ್ತಾರೆ ತುಂಬಿಕೊಳ್ತಾರೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ 4ನೇ ನೋಡೋದಾದ್ರೆ ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಹುದ್ದೆ ಅಂದ್ರೆ 121 ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿವೆ. ಅವನು ಕೂಡ ಏನ್ ಮಾಡಿದ್ದಾರೆ ಅಲ್ಲಿ HK ವಿಭಾಗದಲ್ಲಿ ಇರ್ತಕ್ಕಂಥ ಒಂದು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಅಲ್ಲಿ 121 ಹುದ್ದೆಗಳನ್ನು ನಾವು ತುಂಬ್ತೀವಿ. ಅಂದ್ರೆ ಈಗ ನೋಡಬಹುದು ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ ಅಂತಂದ್ರೆ ಅಲ್ಲಿ ವಿಷಯಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅಂದ್ರೆ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಈಗ ಇರ್ತಕ್ಕಂಥ ಅಸಿಸ್ಟೆಂಟ್ ಮಾಸ್ಟರ್ ಒಂದು ಸಪರೇಟ್ ಆಗಿರ್ತಕ್ಕಂಥ ವಿಷಯವಾರ ಅಂತ ಹೇಳ್ಬೋದು ನಾವು, ಆ ಹುದ್ದೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ 5ನೇ ನೋಡೋಣ. ಸೆಕೆಂಡರಿ ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟ ಆಗಿರ್ತಕ್ಕಂಥದ್ದು 216 ಹುದ್ದೆಗಳು ಖಾಲಿವೆ ಅಂತ ಹೇಳ್ತಾರೆ. ಅವನು ಏನ್ ಮಾಡ್ತಾರಪ್ಪ ಅಂದ್ರೆ ನೋಟಿಫಿಕೇಶನ್ ಆಗುವ ಸಂದರ್ಭದಲ್ಲಿ ಇವನ್ನ ತುಂಬಿಕೊಳ್ತಾರೆ. ಅಂದ್ರೆ ಇವು ಸ್ವಲ್ಪ ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 ಇಲ್ಲಿ ಹೈಸ್ಕೂಲು ಪ್ರೈಮರಿಗೆ ಅಂತ ಡಿವೈಡ್ ಮಾಡ್ತಾರೆ ಇಲ್ಲಿ. ಹಂಗಾಗಿ ಅಲ್ಲಿ ಫಿಸಿಕಲ್ ಎಜುಕೇಶನ್ 216 ಅನ್ಬೋದು. ಸೆಕೆಂಡರಿ ಫಿಸಿಕಲ್ ಅವು ಅಷ್ಟು ಹುದ್ದೆಗಳು ಖಾಲಿವೆ, ಅವನು ಕೂಡ ತುಂಬ್ತಾರೆ. ನೆಕ್ಸ್ಟ್ ಬರತಕ್ಕಂಥದ್ದು 6ನೇ ನೋಡಿದ್ರೆ ಸೆಕೆಂಡರಿ ಸ್ಪೆಷಲ್ ಆಗಿರ್ತಕ್ಕಂಥ ಟೀಚರ್ಸ್ ಅನ್ನೋದಾದ್ರೆ 48 ಹುದ್ದೆಗಳು. ಇವೇನು ಅನ್ನೋದಾದ್ರೆ ಈಗ ಚಿತ್ರಕಲಾ, ಸಂಗೀತ ಅಂತ ಹೇಳ್ತೀವಲ್ಲ ಆ ಹುದ್ದೆಗಳು ಅಂತ ಹೇಳ್ತೀವಿ. ಸೊ ಅವು ಎಷ್ಟಪ್ಪ ಅಂದ್ರೆ 48 ಹುದ್ದೆಗಳು HK ವಿಭಾಗದಲ್ಲಿ ಇದಾವೆ. ಹಾಗಾಗಿ ಟೋಟಲ್ ಹುದ್ದೆಗಳು ಎಷ್ಟಾದ್ರೆ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಾದ್ರೆ 5,267 ಹುದ್ದೆಗಳು ಏನಪ್ಪ ಅಂದ್ರೆ ಟೋಟಲ್ ಆದವು. ಹಾಗಾಗಿ ಈ ಶಿಕ್ಷಕರ ನೇಮಕಾತಿ ಅಪ್ಡೇಟ್ ಏನಪ್ಪಾ ಅಂದ್ರೆ ಪ್ರಮುಖವಾಗಿ HK ವಿಭಾಗದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ ಅಪ್ಡೇಟ್ ಮಾಡಿದ್ದಾರೆ. ಎಲ್ಲೇ ಇಷ್ಟು ಬಹಳ ತಿಂಗಳ ಹಿಂದೆ ಅಂದ್ರೆ ಸುಮಾರು 6 ತಿಂಗಳಿಂದ ಅಥವಾ 1 ವರ್ಷ ಆಯ್ತಲ್ಲ ಅಪ್ಡೇಟ್ ಮಾಡಿದ್ನ. ಸೊ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಇಯರ್ ತುಂಬಾ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಹಾಗಾದ್ರೆ ನನ್ HK ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಸೊ ನೋಡ್ಬೋದು, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. HK ಅಂದ್ರು ಒಂದೇ, ಕಲ್ಯಾಣ ಕರ್ನಾಟಕ ಅಂತ ಅಂದ್ರೆ ನಾನ್ HK ಅಂದ್ರು ಒಂದೇ, ನಾನ್ KK ಅಂತಂದ್ರು ಒಂದೇ, ಕಲ್ಯಾಣ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಅನ್ನೋ ಹೆಸರು ಏನಂತಂದ್ರೆ ಈಗ
ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾಡಿದ್ದಾರೆ ಅಷ್ಟೇ. ನೋಡ್ಬೋದು ಈ ನಾನ್ ಎಚ್ ಕೆ ವಿಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಹುದ್ದೆಗಳನ್ನು ತುಂಬ್ತಾರೋ ಅನ್ನೋದಾದ್ರೆ, ಇಲ್ಲಿ ಒಂದೇದು ಅನುದಾನಿತ ಶಾಲೆಯಲ್ಲಿ ಸ್ಕೂಲ್ನಲ್ಲಿ ಹೈಸ್ಕೂಲು ಆಗಿರ್ಬೋದು ಮತ್ತು ಪ್ರೈಮರಿ ಆಗಿರ್ಬೋದು, ಅಲ್ಲಿ ಏನಪ್ಪಾ ಅಂದ್ರೆ 6,000 ಹುದ್ದೆಗಳನ್ನು ತುಂಬುವ ಒಂದು ಏನ್ ಮಾಡಿದಾರೆಪ್ಪ ಪ್ರಯತ್ನ ಮಾಡಿದರೆ, ಪ್ರಕ್ರಿಯೆಯನ್ನು ಕೂಡ ಏನ್ ಮಾಡಿದಾರೆ ಪ್ರಾರಂಭವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು 24 ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 5,000 ಹುದ್ದೆಗಳನ್ನು ತುಂಬಿಕೊಳ್ಳುವಂತ ಹೇಳಿದರೆ. ಬಟ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಯಾವ ಹುದ್ದೆಗಳು GPTನ ಅಥವಾ ಪ್ರೈಮರಿನ ಅಥವಾ ಹೈಸ್ಕೂಲ್ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಸೊ ಅಲ್ಲಿ 5,000 ಅನ್ನೋದು ಆಲ್ರೆಡಿ ಅಪ್ಡೇಟ್ ಆಗಿದೆ. ಅಲ್ಲಿ ಏನಪ್ಪಾ ಅಂದ್ರೆ ಹುದ್ದೆಗಳು ವೇರಿಯೇಷನ್ ಆಗುವ ಏನಪ್ಪಾ ಅಂದ್ರೆ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ಯಾಕಂದ್ರೆ 24 ಜಿಲ್ಲೆಗಳಲ್ಲಿ 5,000 ಹುದ್ದೆಗಳು ಸಾಲಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅತಿರಿಕ್ತ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳು ಏನಪ್ಪಾ ಅಂದ್ರೆ ಮತ್ತು ಸ್ಕೂಲ್ನಲ್ಲಿ ಖಾಲಿ ಆಗಿರ್ತಕ್ಕಂಥ ಹುದ್ದೆಗಳು ಬಹಳ ಇವೆ. ಹಾಗಾಗಿ ಅಲ್ಲಿ 24 ಜಿಲ್ಲೆಗಳಿಗೆ ಈಗ ಅಪ್ಡೇಟ್ ಪ್ರಕಾರ ಏನಪ್ಪಾ ಅಂದ್ರೆ ಸರ್ಕಾರದ ಅಪ್ಡೇಟ್ ಪ್ರಕಾರ 5,000 ಅಂತ ತುಂಬಲೇಬೇಕು. ಪ್ಲಸ್ ಏನಪ್ಪಾ ಅಂದ್ರೆ ಯಾನ್ ಮಾಡ್ತಾ ಹೋಗ್ತಾರೆ, ಯಾವ್ಯಾವ ಹುದ್ದೆಗಳು ಅಥವಾ GPT ಆಗುತ್ತೋ, PSTR ಆಗುತ್ತೋ, ಹೈಸ್ಕೂಲ್ ಆಗುತ್ತೋ ಅನ್ನೋದು ಇನ್ನೂ ಅವರು ಏನ್ ಮಾಡಿದ್ರೆ ಮೆನ್ಷನ್ ಮಾಡಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದು, ಈ PU ಉಪನ್ಯಾಸಕರು 778 ಹುದ್ದೆಗಳು ಏನಪ್ಪಾ ಅಂದ್ರೆ ಖಾಲಿವೆ. ಹಾಗಾಗಿ ಅವನು ಕೂಡ ತುಂಬುವ ಪ್ರಯತ್ನ ಏನ್ ಮಾಡಿದ್ರೆ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವು ನೋಡ್ಬೋದು ಎಲ್ಲ ಶಿಕ್ಷಕರ ನೇಮಕಾತಿ ಯಾರ್ಯಾರು ಸ್ಟಡಿ ಮಾಡ್ತಿದ್ರು, ಇವು HK ಆಗಿರ್ಬೋದು, ನಾನ್ HK ವಿಭಾಗದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳ ವಿವರ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಅಧ್ಯಯನ ಮಾಡ್ತಿದ್ರು ಅವರು ಸ್ವಲ್ಪ ಏನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ, ಅದರ ಜೊತೆಗೆ ಏನಪ್ಪ ಅಂದ್ರೆ ಅಷ್ಟು ಹುದ್ದೆ ಇಷ್ಟು ಹುದ್ದೆ ಅನ್ನೋಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರೋದು ಒಂದು ಹುದ್ದೆ. ಹಾಗಾಗಿ ನೀವು ಏನಪ್ಪ ಅಂದ್ರೆ ಕಾಂಪಿಟೇಷನ್ ಹೆಂಗಿದೆ ಅಂದ್ರೆ, ನೀವು ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿದ್ರೆ ಅವರು ಸೆಲೆಕ್ಷನ್ ಆಗ್ತಾರೆ. ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಓದಿದ್ರೆ ಕೂಡ ಎಲ್ಲರೂ ಕೂಡ ನಾರ್ಮಲ್ ಆಗಿ ಓದ್ತಾರೆ. ಹಾಗಾಗಿ ನೀವು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ನಿಮ್ಮ ಕನಸಿನ ಹುದ್ದೆಯನ್ನು ಹಿಡಿದುಕೊಳ್ತೀರಿ ಅಂತ ನಾವು ಹೇಳ್ತೀನಿ. ಹಾಗಾಗಿ ಏನಪ್ಪ ಅಂದ್ರೆ ಅಂದ್ರೆ ಶಿಕ್ಷಕರ ಹುದ್ದೆ ಒಂದು ಪ್ರಮುಖವಾಗಿರ್ತಕ್ಕಂಥ ಹುದ್ದೆ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ಈ ನೋಟಿಫಿಕೇಶನ್ ಆಗಿ ಬೈ ಚಾನ್ಸ್ ಅದು ನೀವು ಏನಾದರೂ ಹುದ್ದೆಯನ್ನು ಹಿಡಿದು ನಿರಾಕರಿಸಿದ್ರೆ ಅಥವಾ ನಿನಗೆ ಏನಾದರೂ ಸಿಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಮುಂದೆ ನೋಟಿಫಿಕೇಶನ್ ಯಾವಾಗ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಒಂದು ಎಫೆಕ್ಟಿವ್ ಫುಲ್ ಆಗಿರ್ತಕ್ಕಂಥ ಹಾರ್ಡ್ ವರ್ಕ್ ಮಾಡಿ ಮತ್ತು ನಿಮ್ಮ ಸಿಲೆಬಸ್ ಇಟ್ಕೊಳ್ರಿ. ನೀವು ಯಾವ ಹುದ್ದೆಗೆ ಓದ್ತಿದ್ರು, ಏನ್ D.Ed ಓದೋದ ಪೇಪರ್ 1 ಪಾಸ್ ಆದ್ರೆ PSTR ಓದ್ರಿ, D.Ed ಪೇಪರ್ 2 ಪಾಸ್ ಆದ್ರೆ GPT ಓದಿ, ಮತ್ತು ನನಗೇನು TET ಪಾಸ್ ಆಗಿಲ್ಲ ಅನ್ನೋದಾದ್ರೆ ನೀವು ಏನ್ ಮಾಡಿದ್ರೆ ಹೈಸ್ಕೂಲ್ಗೆ ಓದಿ. ಸೊ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇರ್ತಾವೆ. ಈ B.Ed D.Ed ಮಾಡಿದವರು 3 ಎಕ್ಸಾಮ್ ಬರಿಬೋದು. ಬಟ್ B.Ed ಮಾಡಿ ಪೇಪರ್ 2 ಪಾಸ್ ಆದವರು GPT ಮತ್ತು ಹೈಸ್ಕೂಲ್ ಕೂಡ ಬರಿಬೋದು. ಏನು ಪಾಸ್ ಆಗ್ಲವರು ಕೂಡ ಹೈಸ್ಕೂಲ್ ಬರಿಬೋದು. ನೋಡಿ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಅವಕಾಶ ಇದೆ. ಆದ್ರೆ ಆ ಅವಕಾಶಗಳನ್ನು ನೀವೇನ್ ಮಾಡ್ಬೇಕು ಅಂದ್ರೆ ಸದ್ಬಳಕೆ ಮಾಡ್ಕೊಳ್ಬೇಕು. ಹಾಗಾಗಿ ಇದು ನಾನೇನ್ ಮಾಡಿದಪ್ಪ ಅಂದ್ರೆ ಶಿಕ್ಷಕರ ಒಂದು ಹುದ್ದೆಗಳ ವಿವರ ಹೇಳ್ತಾ ಹೋಗಿದ್ದೀನಿ. ಮತ್ತು ನಾನು ಇಂದಿನ ವಿಡಿಯೋದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಹುದ್ದೆಗಳ ವಿವರ ಬಗ್ಗೆ ಆಗಿರ್ಬೋದು, ಸಿಲೆಬಸ್ನು ಕೂಡ ಹೇಳ್ತಾ ಹೋಗಿದ್ದೀನಿ ಪ್ರಮುಖವಾಗಿ. ಹಾಗಾಗಿ ಎಲ್ಲ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಈ ಹೊಸದಾಗಿ ನೋಡ್ತಿದ್ರು ಅವರು ಈ ಫಸ್ಟ್ ಏನಪ್ಪ ಅಂದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಹೊಸ ಹೊಸ ಅಪ್ಡೇಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಪ್ಡೇಟ್ ಆಗಿರ್ಬೋದು ಮತ್ತು ಕರೆಂಟ್ ಅಫೇರ್ಸ್. ಈಗ ಬಹಳ ಜನ ಏನ್ ಹೇಳಿದ್ರಪ್ಪ GKಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು ಅನ್ನೋದು ಕೇಳಿದೆ. ಸೊ ನಾನು ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಏನಪ್ಪ ಅಂದ್ರೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.